ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸುಲಾಗ್ಸ್. ನಾವು ಅಡುಗೆ ಮಾಡಿದ್ರೆ ತಿಂದವರು ಫಿದಾ ಆಗಿಬಿಡ್ಬೇಕು, ಆ ರೀತಿ ಇರಬೇಕು. ಆ ರೀತಿ ನೀವೇನಾದರೂ ಅಡುಗೆ ಮಾಡಬೇಕು ಅಂದರೆ ಈ ರೆಸಿಪಿನ ನೀವು ತಪ್ಪದಿರ ಟ್ರೈ ಮಾಡಬೇಕು. ತಿಂದವ್ರ ಬಾಯಲ್ಲಿ ಹಾಗೆ ನೀರು ಇರುತ್ತೆ. ಅಷ್ಟೇ ಅಲ್ಲ, ನಾಲಿಗೆಗೆ ಒಂದು ಹೊಸ ರುಚಿಯನ್ನು ತಂದುಕೊಡ್ತಕ್ಕಂಥ ರೆಸಿಪಿ ಇದು. ಮೊಸರನ್ನ ಮಾಡಿ ಒಂದು 1/4 ಸ್ಪೂನಷ್ಟು ಇದನ್ನು ಸೇರಿಸಿ ಕೊಡಿ. ಅವರು ಏನರಿಂದ ಮಾಡಿದ್ದೀರಾ ಇದು ಅಂತ ನಿಮ್ಮನ್ನು ಕೇಳೋದಂತೂ ಗ್ಯಾರಂಟಿ. ಈ ರೆಸಿಪಿಗೆ ನಮಗೆ ಬೇಕಾಗಿರೋದು ಚೆನ್ನಾಗಣ್ಣಾಗಿರ್ತಕ್ಕಂಥ ನಿಂಬೆಹಣ್ಣು. ಈ ನಿಂಬೆಹಣ್ಣನ್ನು ನಾವು ರಸ ತಗೋಬೇಕು. ಇವನ್ನು ಕಟ್ ಮಾಡಿ ನೀಟಾಗಿ 1 ಕಪ್ಪಷ್ಟು ರಸನ ತಗೊಳ್ಳಿ. ಈ ಒಟ್ಟುಗಳನ್ನು ಬಿಸಾಕಬೇಡಿ. ಇದರಿಂದ ನಾವು ಸೂಪರಾಗಿರ್ತಕ್ಕಂಥ ಫ್ಲೋರ್ ಕ್ಲೀನರನ್ನು ರೆಡಿ ಮಾಡ್ಕೋಬಹುದು. ಇದನ್ನು ನನ್ನ ವಿಡಿಯೋಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರೋಗಿ ನೋಡಬಹುದು. ಇವಾಗ 1 ಕಪ್ಪಷ್ಟು ನಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಕಲ್ಲುಪ್ಪನ್ನು ಪುಡಿ ಮಾಡ್ಕೊಬಂದು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದ್ದರೆ ಅದನ್ನು ಸೇರಿಸ್ಕೋಬಹುದು. 1 ಬಟ್ಲಲ್ಲಿ ರಸನ ಸೇರಿಸ್ಕೋಬೇಕು. ಬೀಜ ಏನಾದರೂ ಇದ್ದರೆ ತೆಗೆದುಬಿಡಿ. ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ನಿಂಬೆಹಣ್ಣಿನ ರಸ ಯಾವ ಕಪ್ಪಲ್ಲಿ ತಗೊಂಡಿದ್ರೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ಅಚ್ಚ ಖಾರದ ಪುಡಿ, ಈ ಎರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನೀಟಾಗಿ ತೊಳ್ಕೊಂಡು ನೀರಿನ ಅಂಶ ಎಲ್ಲ ಒರೆಸ್ಕೊಂಡು 1 ಮೆಣಸಿನ್ಕಾಯನ್ನು 3 ಭಾಗವಾಗಿ ಮಾಡಿ 5ರಿಂದ 6 ಮೆಣಸಿನ್ಕಾಯನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದು ಕಡೆಗೆ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದು 3/4% ಫ್ರೈ ಆದಾಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ ಇದೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಅದೇ ಕಡೆಗೆ 3ರಿಂದ 4 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೆ 10 ಎಸಳು ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವು ಚೆನ್ನಾಗಿ ಫ್ರೈ ಆದ ನಂತರ ಇದು ತಣ್ಣಗಾಗಬೇಕು. ಆವಾಗ ನಾವು ಈ ನಿಂಬೆಹಣ್ಣಿನ ಖಾರಕ್ಕೆ ಸೇರಿಸ್ಕೊಬಿಡೋಣ. ಲಾಸ್ಟಲ್ಲಿ ಎಳ್ಳು, ಮೆಂತ್ಯ, ಜೀರಿಗೆ ಎಲ್ಲ ಪುಡಿ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಇದೇ ರೀತಿ ಇದ್ರೇ ಇದು ಚೆನ್ನಾಗಿರುತ್ತೆ. ನೀರಾಗಿರಬೇಕು. ಲಾಸ್ಟಲ್ಲಿ 2 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನಮ್ಮ ಲಿಖಿತಗೆ ಬಾಯಲ್ಲಿ ನೀರು ಊರ್ತಾಯಿತ್ತು, ಎಷ್ಟೊತ್ತಿಗಾಗುತ್ತೋ ಅಂತ ಕಾಯ್ತಾಯಿದ್ಲು. ಮಾಡ್ತಾಯಿದ್ರೇ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ಲು, ಅಷ್ಟೊಂದು ಇಷ್ಟ ಆಗಿತ್ತು ಅವಳಿಗೆ. ಇದೆಲ್ಲವನ್ನು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಔಟ್ಸೈಡು 1 ತಿಂಗಳುಗಳ ಕಾಲ ಇದನ್ನು ಇಟ್ಕೊಂಡು ತಿನ್ನಬಹುದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 3ರಿಂದ 4 ತಿಂಗಳು ಇದನ್ನು ಬಳಸಬಹುದು. 3-4 ದಿನ ಆದಮೇಲೆ ಇದರಲ್ಲಿ ಹಾಕಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನೆನೆಯುತ್ತೆ. ಅದು ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಹಸಿಮೆಣಸಿನ್ಕಾಯಿಗೆ ಹಿಡಿಯುತ್ತೆ. ಇದಕ್ಕೆ ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರನ್ನ. ಹಬ್ಬಬ್ಬಾ ಹೇಳ್ತಾ ಇದ್ರೇ ಬಾಯಲ್ಲಿ ನೀರುರುತ್ತೆ. ಮೊಸರನ್ನದ ಮೇಲೆ ಇದೊಂದು 1/4 ಸ್ಪೂನಷ್ಟು ಸೇರಿಸ್ಕೊಂಡು
ತಿಂತಾಯಿದ್ರೆ ಸ್ವರ್ಗ ಅಂತ ಹೇಳಬಹುದು, ಅಷ್ಟೊಂದು ಚೆನ್ನಾಗಿತ್ತು. ನಾವು ಯಾವುದೇ ಬ್ರೇಕ್ಫಾಸ್ಟ್ ತಿಂದು ಈ ಥರ ರುಚಿನ ಕೊಡೋದಕ್ಕೆ ಆಗೋದಿಲ್ಲ. ನಾಲಿಗೆಗೆ ಒಂದು ಹೊಸ ರುಚಿಯನ್ನೇ ತಂದುಕೊಡ್ತು ಅಂತ ಹೇಳಬಹುದು. ಈ ಮೆಣಸಿನ್ಕಾಯಿ ಒಂದು 3ರಿಂದ 4 ದಿನ ಇದರಲ್ಲಿ ಚೆನ್ನಾಗಿ ಊರಬೇಕು, ಅಂದರೆ ನೆನಿಬೇಕು. ಆವಾಗೆ ಈ ಮೊಸರನ್ನದ ಜೊತೆ ಮೆಣಸಿನ್ಕಾಯನ್ನು ಸಹ ನಂಚ್ಕೊಂಡು ತಿನ್ನಬಹುದು. ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.